ಅವಳನ್ನು ನಾವು ಅಷ್ಟೇನು ಇದು ಅನಿಸ್ಲಿಲ್ಲ ನಮ್ಗೆ. ಸರ್ ಅಂದರು ಹೇಳ್ತೀಗ ಕಳಿಸಿ ನೋಡ್ರಿ ಇಲ್ಲಿ ಅಂದರು. ಕಲಿಸಿ ಇಲ್ಲಿ ಲೆಕ್ಕಗಳನ್ನೆಲ್ಲ ಫಾಸ್ಟಾಗಿ ಮಾಡ್ತಾರೆ ಈಗ. ಮತ್ತು ಬೆಳಗ್ಗೆ ಹೇಳಬೇಕಂದ್ರೆ 7ಕ್ಕೆ 8ಕ್ಕೆ ಹೇಳ್ತಿದ್ರು. ಇವಾಗ 5:30ಗೆ ಎದ್ದು ಕ್ರೀಡಾಂಗಣಕ್ಕೆ ಹೋಗಿ ಅಲ್ಲಿ ರನ್ನಿಂಗನ್ನು ಮಾಡಿ ಕ್ರಿಕೆಟನ್ನು ಆಡಿ 7:30ಗೆ ಬಂದು ಮತ್ತು ಸ್ನಾನವನ್ನು ಮಾಡಿ ಮತ್ತು ಶಾಲೆಗೆ ಬರ್ತಾರೆ. ಟ್ಯೂಷನ್ ಬರ್ತಾರೆ. ಮತ್ತು ಈ ಭಾಳ ಕ್ರಿಯಾಶೀಲತೆಯಿಂದ ಒಳಗೊಳ್ಳಿವೆ. ಒಟ್ಟು ಜಗಳ ಆಗೋದಿಲ್ಲ. ಆದ್ರೆ ಮನೆಯಾಗಿ ಬರೇ ಮೊಬೈಲ್ ಇರ್ತಿದ್ರು ಮನೆಯಾಗ್ರಿ. ನನಗೆ ಬೇಕು ಮೊಬೈಲು, ನಿನಗೆ ಬೇಕಂತಿದ್ರು ಜಗಳ ಆಡ್ತಿದ್ರು. ಇವಾಗ ಮೊಬೈಲ್ ಅಂತ ಇಡಕ್ಕೆ ಟೈಮೇ ಇಲ್ಲ ರೀ ಅವರಿಗೆ. ಯಾಕಂದ್ರೆ ಅಷ್ಟು ಹೋಮ್ವರ್ಕು ಕೊಡ್ತಾರೆ, ಓದೋಕೆ ಬರೆಯೋಕೆ ಎಲ್ಲನೂ ಹೇಳ್ತಾರೆ. ಮತ್ತು ಅವ್ರಿಗೆ ಈಗ ಮೊಬೈಲ್ ನೋಡೋಕೆ ಟಿ ವಿ ನೋಡೋಕ್ಕಂತೂ ಟೈಮೇ ಇಲ್ಲ ರೀ. ಬಂದ್ಗಳೇ ಬರೆಯೋದು ಓದೋದು. ಮತ್ತಂದ್ರೆ ಬೆಳಗ್ಗೆ 5:30ಗೆ ಮಮ್ಮಿ ನನ್ನ ಹತ್ರ 5ಕ್ಕೆ ಎಬ್ಬಿಸು ಅಂತ ಸೃಜನ್ ಹೇಳ್ತಾನೆ ರೀ. ಸರ್ ಬಾ ಅಂದ್ರಿ, ನನಗೆ 5 ಗಂಟೆಗೆ ನಾನು ಹೋಗ್ಬೇಕು, ಆಟ ಆಡಬೇಕು, ರನ್ನಿಂಗ್ ಮಾಡಬೇಕಲ್ಲಿ. ಮತ್ತು ಬಂದು ಸ್ನಾನ ಮಾಡಿ ಮತ್ತು ಬಂದು ಟ್ಯೂಷನ್ ಹೋಮ್ವರ್ಕ್ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಇದು ಆಗಿದ್ದಾರೆ, ಇಂಪ್ರೂವ್ ಆಗಿದ್ದಾರೆ ಸರ್ ಮಕ್ಕಳು. ಮತ್ತೆ ಕನ್ನಡ ಅದು ಸ್ವಲ್ಪ ಓದಕ್ಕೆ ಬರ್ತಿದ್ದಿಲ್ಲ. ಇವಾಗ ಒಂಚೂರು ಇಂಪ್ರೂವ್ ಆಗಿದ್ದಾರೆ ನೋಡ್ರಿ. ಇದು ಅನೇಕ ಪಾಲಕರ ಅಭಿಪ್ರಾಯ. ನಿಜವಾಗ್ಲೂ ಭಾಳ ನೋಡ್ರಿ. ನಿಮ್ಮ ಮಮ್ಮಿ ಬಂದಾರ, ನಿಮ್ಮ ಮನೆಗೆ ಯಾರು ಬಂದಾರ, ನಿಮ್ಮ ಅಕ್ಕ ಎಲ್ಲ ಹೇಳಿ ನೋಡ್ರಿ. ಇವ್ರ ಮನೆಯೊಳಗೆ ಇವ್ರ ಅಪ್ಪ ಯಾರಂದ್ರೆ ಏನನ್ನ ಗಂಗನಗೌಡ. ನಿಮ್ಮ ಅಪ್ಪ ಏನು ಜಾಬ್ ಮಾಡ್ತಾರ? ನೋಡ್ರಿ. ಈಗ ಅವರು ಈ ಹುಡುಗ ಏನ್ ಹೇಳ್ತಾರಂತ ಮೊದಲೇ 7 ಗಂಟೆ ಮಟನೂ ಹೇಳ್ತಿದ್ದಿಲ್ಲ. ಈ ಸದ್ದ ದಿನ ಅವ್ರ ಅಪ್ಪ ರಾತ್ರಿ ಹೇಳಿ ಮುಕ್ಕೋತಾರಂತ. ಏನಂತ ಹೇಳ್ತೀವಿ ಬಾಯಿ? ರಾತ್ರಿನ ಏನಂತ ಹೇಳಿ ಮುಕ್ಕೋತಾನ? ಅವ್ರ ಹೇಳಿ ಕೇಳಿ ಕೊಡ್ಬೇಕು. 5ಕ್ಕೆ ಹೇಳಿಸ್ಪಪ್ಪ. ಅದು ಅವ್ರ ನಿಮ್ಮಪ್ಪ ಅಲ್ಲಿ 5ಕ್ಕೆ ಎದ್ದೇಳಿ ಹೋಗ್ತಾರೆ. ಏನು ಮಾಡ್ತಾರೆ? ವಾಕಿಂಗ್. ಹೌದಲ್ಲ? ನೀ ಏನು ಹೇಳ್ತೇವೆ ಅವ್ರಿಗೆ? 5ಕ್ಕೆ ಹೇಳಿಸ್ಪಪ್ಪ. ನಾ ಹೇಳಿದ್ರೆ ಏನು ಮಾಡಂತ ಹೇಳ್ತೀನಿ? ಅದನ್ನ ಚಂದ ಐತದ ಹೇಳ, ಹೆದರ್ಬೇಡ. ಏನು ನನಗೆ ಅರ್ಧ ಚರಿದ್ರಿ ಚರಿಗೆ ನೀರು ಹೋಗಿ ನನಗೆ ಹೋಗಿಸ್ಪಪ್ಪ. ಯಾಕಂದ್ರೆ ನಾನು ಆಟ ಆಡಕ್ಕೆ ಹೋಗ್ಬೇಕು. ಚಪಾತಿ ನೋಡ್ರಿ. ಮತ್ತೆ ಯಾರಿಗಂತೀರಿ ಅಭಿಪ್ರಾಯ? ಮತ್ತು ನೋಡ್ರಿ, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಮಕ್ಕಳಿಗೆ ಕೇವಲ ಅಭ್ಯಾಸ ಮುಖ್ಯ ಅಲ್ಲ, ನಾವು ಒಪ್ಕೋಬೇಕು. ಅವ್ರು ಆಟ ಆಡ್ಬೇಕು. ನಮ್ಗೆ ಆ ಅವಕಾಶ ಇಲ್ಲ. ಅಂದ್ರೆ ಒಂದು ಗಿಡ ಬರೇ ಎಲೀನೇ ಬೆಳೆದ್ರೆ ಉಪಯೋಗ, ಅದ್ರ ಹೂ ಬಿಡಬೇಕು, ಕಾಯಿ ಬಿಡಬೇಕು, ಒಂದಾಗ ಚಂದ. ಹಂಗೆ ಮಕ್ಕಳು ಆಟ ಆಡಿದ್ರೆ ಚಂದ ಅಂತೇಳಿ ಫೋನ್ ಕೊಟ್ಟು ಆಟ ಆಡಿಸ್ಬೇಡ. ಆ ಸಂಭ್ರಮ ಹೇಳಿದಲ್ಲ. ರನ್ನಿಂಗ್ ಅಂತೇಳಿ ಇಲ್ಲಿ ರನ್ನಿಂಗ್ ಆಡೋ ಬಾ ಅಂತ ಕರೆದ್ರೆ ಅವ ಟೆಂಪಲ್ ರನ್ ಆಡ್ತೀನಿ, ಫೋನೇ ಟೆಂಪಲ್ ರನ್. ಆಮೇಲೆ ಇಲ್ಲಿ ಕ್ರಿಕೆಟ್ ಆಡೋಣ ಅಂತಂದ್ರೆ ನಾ ಮೊಬೈಲ್ನಾಗೆ ಕ್ರಿಕೆಟ್ ಆಡ್ತೀನಿ. ಇವಾಗ ಮೊಬೈಲ್ನಾಗ ಎಲ್ಲ ಅದಾವ, ಅವು ನಮಗೆ ಹಾಳು ಮಾಡತ್ತವ. ನೋಡ್ರಿ, ಅದು ರಿಯಲ್ ಫ್ಯಾಕ್ಟ್. ಅದು ನಾವೆಷ್ಟು ಫೋನ್ ಕೊಟ್ಟು ಕುಂದಿರ್ತೀವಿ ಅಷ್ಟು ಮಕ್ಕಳು ಕಣ್ಣು ಹಾಳಾಗ್ತಾವ ಮತ್ತು ಮೆಮರಿ ಪವರ್ ಬೆಳೆದಿಲ್ಲ. ಅರ್ಥಾತ್ರಿ? ಅದ್ರ ಸಂಬಂಧ ನಾವು ಮಕ್ಕಳಿಗೆ ಫೋನಿಂದ ದೂರ ಇರಿಸಿ ಅವ್ರಿಗೆ ನಾವು ದಿನ ಬೆಳಿಗ್ಗೆ ಏನು ಮಾಡ್ತೀವಿ ಅಪ್ಪ ಅಂತಂದ್ರೆ 5:30ಗೆ ಎದ್ದು ಅಲ್ಲಿ ಗ್ರೌಂಡ್ ದೇಶಮುಖರ ಗ್ರೌಂಡಿಗೆ ಹೋಗಿ ಅಲ್ಲಿ ಫಸ್ಟ್ ಕ್ರಿಕೆಟ್ ಆಡಿಸ್ತೀವಿ ಟೀಮ್ ಮಾಡಿ. ಅವ್ರಿಗೊಂದು ಇವ್ರಿಗೊಂದು. ನೆಕ್ಸ್ಟ್ ಯಾರ್ಯಾರು ಬ್ಯಾಟಿಂಗ್ ಸಿಕ್ಕಿಲ್ಲ ಅವ್ರಿಗೆ ಒಂದೊಂದು ಬಾಲಿಂಗ್ ಬ್ಯಾಟಿಂಗ್ ಮಾಡಿಸ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ಯಾವ ವ್ಯೂಹ ರಚಿಸ್ತೀವಿ. ಸೊ ನೆಕ್ಸ್ಟ್ ಏನು ಮಗ್ಗಿ ಮಟ್ಟ ಓದಿಸ್ತೀವಿ. ಅದಕ್ಕೆ ಯಾವುದೇ ಫೀಸ್ ಇಲ್ಲ, ಎಲ್ಲ ಶಾಲೆ ಮಕ್ಕಳು ಬರ್ಬೋದಲ್ಲಿ. ಯಾವ ನಮ್ಮ ಶಾಲೆ ಮಕ್ಕಳು ಬರ್ಬೇಕಂತ ಏನು ರೆಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಬರ್ಬೋದು. 1ರಿಂದ 20 ತನಕ ಮಗ್ಗಿ ಇಳಿಸ್ತೀವಿ. ನೆಕ್ಸ್ಟ್ ಮುಗಿ ಕ್ಲಿಯರ್ ಮಾಡೋದು. ನೆಕ್ಸ್ಟ್ ಮತ್ತೇನು ಮಾಡ್ತೀವಪ್ಪ ಅಂತಂದ್ರೆ ಅಭಿಮನ್ಯು ಚಕ್ರವ್ಯೂಹ ರಚಿಸ್ತೀವಿ. ಇದನ್ನು ನೋಡ್ಬೇಕಂತ ನೀವು ಅಲ್ಲೇ ಬರ್ಬೇಕು. ಅಭಿಮನ್ಯು ಚಕ್ರವ್ಯೂಹ ಅಂದರೆ ಏನಿರುತ್ತೆ ರಚನೆ ಮಾಡಿ ಅವ್ರಿಗೆ GK ದಿನ 50 GK ಓದಿಸ್ತೀವಿ. ನಮ್ಮ ಉದ್ದೇಶ ಕೇವಲ ನಮ್ಮ ಶಾಲೆ ಮಕ್ಕಳು ಶಾಲೆ ಹಾಕೋದಿಲ್ಲ, ನಮ್ಮ ಓಣಿ ಮಕ್ಕಳು ಸಹ ಯಾರಾದರೂ ಅಲ್ಲಿ ಬಂದ್ರೆ ಅದಕ್ಕೇನು ಫೀಸ್ ಇಲ್ಲ. ದಿನ 50 GK ಪ್ರಶ್ನೆ ಓದಿಸ್ತೀವಿ. ಅಂದ್ರೆ ನೋಡ್ರಿ ಹೆಂಗೆ ದನಗಳಿಗೆ ನಮ್ಮ ಅಪ್ಪಾರ ಬಟ್ಟೆ ಹಾಕ್ತಾರೆ, ಹೌದಲ್ಲ? ಹಂಗೆ ನಾವು ಇವ್ರಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಆಟ ಅಂತ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಮಾಡಿಸ್ತೀವಿ. ಅರ್ಥ ಆಗ್ತದೆ? ಅಂದ್ರೆ ಅವ್ರು ಏನು ಮಾಡಿದ್ರೆ ಆಟದ ಹುರುಕ್ಲಿ ಬರ್ತಾರೆ. ನಾ ದಿನ ಮಗ್ಗಿ ಓದಿಸ್ತೀನಿ, GK ಬಾ ಅಂದ್ರೆ
ಏನೋ ಮಾರ ಶಾಲೆಗೆ ಮಾತ್ರ ಇದರಂತೆ ಅಂತ. ಅದಕ್ಕೆ ಈಗ ಮತ್ತೆ ಯಾರು ಪಾಲಕ ತಮ್ಮ ಅಭಿಪ್ರಾಯ ಹೇಳ್ಬೋದು? ಹೆಂಗ ಸರ್ ಸ್ವಪ್ನ? ಸ್ವಪ್ನ ಭಾರಿ ಬೆಸ್ಟ್ ಬರ್ತಾರೆ, ಗುಡ್ ಬರ್ತಾರೆ. ಅದಕ್ಕೆ ನೀವು ನಮ್ಮದು ನೋಡ್ರಿ, ನಾವಲ್ಲಿ ಒಂದೇ ಶಾಲೆಗಿಂತ ನಮ್ಮ ಶಾಲೆ ಫೀಸ್ ಕಡಿಮೆ. ಯಾಕೆ ಕಡಿಮೆ ಮಾಡೀವಿ ಅಂದ್ರ ಅದರೊಳಗೆ ಸ್ವಾರ್ಥ ಏನು ಅಂತಂದ್ರ ನಮ್ಮ ಕಾಕಂದಿರು ಭಾವೈಕ್ಯತೆಯಿಂದ ಈ ಸಂಘವನ್ನು ರಚನೆ ಮಾಡಿ. ನಮ್ಮ ಒಂದು ಅಮರೇಶ್ವರ ಪಬ್ಲಿಕ್ ಶಾಲೆಯೊಳಗ ಯಾವುದೇ ಒಂದು ಜಾತಿ ಜನ ಇಲ್ಲ. ಇಲ್ಲಿ ರೆಡ್ಡಿ ಅದ, ಎಲ್ಲಾ ರೀತಿ ಜನ ಅದಾರ, ಎಲ್ಲಾ ರೀತಿ ಜನ ಅದಾರ. ಅದಕ್ಕೆ ನಮ್ಮಲ್ಲಿ ಭಾವೈಕ್ಯತೆ ಐತಿ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಕಾಕಂದಿರು ಮತ್ತೆ ನಮ್ಮ ಅಪ್ಪಂದಿರು ಜವಾಬ್ದಾರಿ ಕೊಟ್ರ ಅದಕ್ಕೆ ನಾವು ಉಳಿಸ್ಬೇಕು, ಕಳಿಸ್ಬೇಕು ಅಂತೀವಿ. ಮತ್ತೆ ಇನ್ನೊಂದು ನಮ್ದು ಈಗ ಆಲ್ರೆಡಿ 26 ವರ್ಷ ಶಾಲೆ ಇರಬೇಕು. ನಮ್ಮ ಕೈಯಾಗ ಕಲ್ತಂತ ಹುಡುಗರು ಇವತ್ತು ಎಷ್ಟೋ ಜನ ಮುರಾರ್ಜಿ ನವೋದಯ ಪಾಸ್ ಆಗಿ, ಸೈನಿಕ ಆಗಿ, ಡಾಕ್ಟರ್ ಆಗಿ, ಇಲ್ಲೇ ನಿಮ್ಮೊಂದು ಸ್ಮಿತಾ ಇರ್ಬೋದು, ಶಿವನ್ ಗಂಗಮ್ಮನ ಮಗ ಬಸ್ಸು ಇರ್ಬೋದು, ಆಮೇಲೆ ಇಳಕಲ್ ಜಗದೀಶ್ ಮಾಮರ ಮಗಳ ವಿದ್ಯಾ ಇರ್ಬೋದು, 7 ಬಂಗಾರ ಪದಕ ಗೆದ್ದ. ಎಲ್ಲರೂ ಆ ಮಕ್ಕಳಿಗೆಲ್ಲ ಚಪ್ಪ. ಹಂಗೆ ನೋಡ್ರಿ, ಇವತ್ತು ನಿಮ್ಮನ್ನ ತೋರಿಸಿದೇನಪ್ಪ ಅಂದ್ರೆ ಹೆಂಗ ಒಬ್ರು ಹಣ್ಣು ಮಾಡೋರು ಒಂದು ಹೆಚ್ಚಿ ಕೊಟ್ಟು ತಿಂದು ನೋಡಿ ತಗೋರಂತ. ಹಂಗೆ ನಾವು ಬರೀ 55 ದಿನದೊಳಗೆ ಮಕ್ಕಳಿಗೆ ಇಷ್ಟೆಲ್ಲ ಕಲಿಸ್ತೀವಿ. ಮತ್ತು ಅದರೊಳಗೆ ಬರೀ GK ಅಷ್ಟೇ ಅಲ್ಲ, ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅಂದ್ರೆ ಗಣಿತದೊಳಗೆ ಏನೇನು ಕಲಿಸ್ತೀವಿ ಅದು ಬೇರೆ ಐತಿ. ಮತ್ತು ಅದರೊಳಗೆ 1000 ಪ್ರಶ್ನೆ, ಗಣಿತ, ವಿಜ್ಞಾನ, ಪರಿಸರ ಮತ್ತು ಇಂಗ್ಲೀಷ್ನಾಗ ಮಾತಾಡೋದು ಹೆಂಗೆ, ಇವೆಲ್ಲವೂ ಅದಾವ. ಈಗ ಒಂದೇ ಸೆಕೆಂಡ್, ನಾನು ಕುರ್ಚಿಯ ಮೇಲೆ ಕೂಡುತ್ತೇನೆ, ಇದನ್ನು ಇಂಗ್ಲೀಷ್ನಾಗ ಏನಂತೀರಿ? ಸ್ವಲ್ಪ ನೀವು ಹೇಳು ಖುಷಿ ಅಲ್ಲ. ಚಪ್ಪಾಳೆ. I sit on the chair. ನಾನು ಕುರ್ಚಿಯ ಮೇಲೆ ಕೂಡುತ್ತಿದ್ದೇನೆ. ಇದಕ್ಕೆ ಇಂಗ್ಲೀಷ್ನಾಗ ಹೇಳ್ಬೇಕು ಜೀವಿತ? I am sitting on the chair. ಕರೆಕ್ಟ್. ನಾನು ಕುರ್ಚಿಯ ಮೇಲೆ ಕುಳಿತೇ ಇದ್ದೇನೆ. ನಾನು ಬಹಳ ತರ್ಕಂತ I have been sitting on the chair. ನಾನು ಕುರ್ಚಿಯ ಮೇಲೆ ಕೂತಿದ್ದೇನೆ ಅಷ್ಟೇ. I have sat on the chair. ಇದು ಹಿಂಗೆ ಪ್ರತಿಯೊಂದು ನಾವು ಆ ಮಗುವಿಗೆ ಏನು ಕಲಿಸ್ಯಾರ ಏನಿಲ್ಲ ಪ್ರತಿಯೊಂದು ದಾಖಲೆ ಮಾಡ್ತೀವಿ. ಮತ್ತು ಯಾವ ಮಗುಗೆ ಎಷ್ಟು ಮಗ್ಗಿ ಬರ್ತಾವ, ಈಗ ಹೈಯೆಸ್ಟ್ ಮಗ್ಗಿ ಯಾರು ಬರ್ತದೆ ಎಲ್ಲರೂ ಬರ್ತದೆ. ಹೈಯೆಸ್ಟ್ ಯಾರು ಬರ್ತದ? ಸಮೃದ್ಧಿ. 30 ತನ ಮಗ್ಗಿ, 30 ತನ ವರ್ಗ. ಯಾಕ ಓಕೆ. ಅದಕ್ಕೆ ನೀವು ನಮ್ಮ ಅಮರೇಶ್ವರ ಪಬ್ಲಿಕ್ ಶಾಲೆ ನೋಡಿ ಅರ್ಥ ಮಾಡ್ಕೊಡ್ರಿ. ಈಗ ನೀವು ಎಷ್ಟೋ ರೊಕ್ಕ ಕೊಟ್ಟ ಅಲ್ಲಿಗೆ ಕಳ್ಸೋದಕ್ಕಿಂತ ಇಲ್ಲೇ ಕಡಿಮೆ ಫೀಸ್ ಒಳಗೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, CBSE ಎಲ್ಲಾನು ಇಲ್ಲೇ ಸಿಗುತ್ತಂತಂದ್ರೆ ಮತ್ತೆ ನೀವು ಯಾಕೆ ಬೇರೆ ಕಡೆ ಹೋಗ್ತೀವಿ? ಅದಕ್ಕೆ ಇಲ್ಲಿಂದ ನೋಡ್ರಿ, ಒಂದು ಬೆಳಿಗ್ಗೆಯಿಂದ ಹಿಡ್ಕೊಂಡು ರಾತ್ರಿ 10 ಗಂಟೆ ಮಟ್ಟ ಕುತ್ತಿಗೆ ನಮ್ಮ ಅರ್ಥದೇನು ಇಲ್ಲೇ ಇರ್ತೀವಿ. ಅರ್ಥ ನಿಮ್ಮ ಮಕ್ಕಳ ಕಲಿಕೆ ಜವಾಬ್ದಾರಿ ನಮಗೆ. ನೀವೇನು ಮಾಡಿ ಮನೆ ಚಂದ ಊಟ ಮಾಡಿ ಅಕ್ಕೋರು ಹೇಳಿದ್ರು ಸೀರೆ ಕಳಿಸ್ಬಿಡಿ. ಅವ್ರು ನಾವು ಇಂಥವೆಲ್ಲ ಪ್ರಯೋಗ ಅವ್ರಿಗೆ ಏನು ಮಾಡಾಕತ್ತೀವಿ ಅಂದ್ರೆ ಮಕ್ಕಳಿಗೆ ನಾವು ಫೋನ್ ಅಂತ ದೊಡ್ಡದು ಟೈಮ್ ಪಾಸ್ ಅಂತ ತಿಳ್ಕೊಂಡ್ಬಿಟ್ಟು ಅದಲ್ಲ. ಅವ್ರಿಗೆ ಒಂದು ನೋಡ್ರಿ ಅದ ಹೇಳ್ಬಿಟ್ರೆ ಸಾಕ, ಅವರು ನಾವು ಸುಮ್ಮನಿದ್ರು ಅವ್ರು ಸುಮ್ಮನಿಲ್ಲ. ಈಗಿನ್ನ ನಮ್ಮ ಸಂಭ್ರಮ ಆಗಲಿಂದ ಬಂದು ನನ್ನ ಜೀವ ತಿನ್ನಾಗತ್ತ. ನಾ ಇಲ್ಲ ಗೋಲಿದ್ ಮಾಡ್ಬೇಕು ಇನ್ನೂ ಅನೇಕ ಪ್ರಯೋಗಗಳು ಇದಾದ ಟೈಮ್ ಸಾಲಂಗಿಲ್ಲ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ನಾವು ಹುಡುಕೊಂಡ್ರೆ ಸಾಕು, ಅವ್ರು ಭಾಳ ಮಾಡ್ತಾರೆ. ಅದಕ್ಕೆ ಅಂತಾರ ಮಾಡೋಣ. ಅದಕ್ಕೆ ನೀವೆಲ್ಲ ಏನು ಮಾಡಿರಿ, ನಮ್ಮ ಶಾಲೆಗೆ ಮಕ್ಕಳು ಹಚ್ಚಿರಿ. ನಮ್ಮ ಫೀಸು ಕಡಿಮೆ ಇದೆ, ನಾವು ಒಳ್ಳೆ ಕ್ವಾಲಿಟಿ ಶಿಕ್ಷಣ ಕೊಡ್ತೀವಿ ಮತ್ತು ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡ್ತೀವಿ. ಆಯ್ತಾ? ಅದಕ್ಕೆ ನಿಮ್ಮ ಪ್ರೀತಿ ಪ್ರೇಮ ಅಭಿಮಾನಿದೆ. ಇಲ್ಲಿ ಈಗ ನಮ್ಮ ಉದ್ಘಾಟನೆಯ ಭಾಷಣವನ್ನು ನಮ್ಮ ಅಪ್ಪವರು ಮಾಡಬೇಕು. ಸಮಾರೋಪ ನಮ್ಮಲ್ಲೇ 2-2.5 ಗಂಟೆ
ನಮ್ಮಲ್ಲಿರಲ್ಲ. ಮಕ್ಕಳಂದ್ರೆ ಈಗ ಖುಷಿಯಾಗಿ ಬಿಟ್ಟಿರ್ತದೆ, ಅವ್ರ ಮನಸ್ಸೆಲ್ಲ ಊಟದ ಕಡೆ ಇರ್ತದೆ. ನಾ ಸಮಯ ಭಾಳ ತಗೊಳ್ಳೋದಿಲ್ಲ. ಒಂದು ವಿಷಯ ಏನು ಹೇಳಿ ಬಯಸ್ತೀನಿ ಅಂತಂದ್ರೆ, ಇವತ್ತಿನ ಈ ಕಾರ್ಯಕ್ರಮದೊಳಗೆ ಈಗಾಗಲೇ ಬಂದು ನಿರ್ಗಮಿಸಿದಂಥ ಎಲ್ಲ ಅತಿಥಿ ಮಹೋದಯರನ್ನ ಮತ್ತು ಏನು ಇಲ್ಲಿ ಆಸೀನರಾದಂಥ ಎಲ್ಲ ತಾಯಂದಿರು, ಪಾಲಕರು ಮತ್ತು ನಮ್ಮ ಹಿರಿಯರಿಗೆ ಎಲ್ಲರಿಗೆ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇಲ್ಲಿಯವರೆಗೆ ನಾವು ನಾನು ಆ್ಯಕ್ಚುಲಿ ಸರ್ಗೆ ಒಂದು ಮಾತು ಹೇಳಿದ್ದೆ, ಉದ್ಘಾಟನೆ ಮಾಡಿ ನಾನು ಆಫೀಸಿಗೆ ಹೋಗಬೇಕು, ಪುರಸಭೆ ಮುದ್ದೆ ಒಳಗೆ ಅರ್ಜೆಂಟ್ ಕೆಲಸ ಇತ್ತು, 11 ಗಂಟೆಗೆ ನಾನು ಇಲ್ಲಿಂದ ಹೋಗ್ತೀನಿ ಅಂತಿದ್ದೆ. ಬಟ್ ಮಕ್ಕಳ ಕಾರ್ಯಕ್ರಮ ನೋಡಿ ನನಗೆ ಹೋಗಬೇಕಂತ ಅನ್ನಿಸ್ಲಿಲ್ಲ. ಇನ್ನೂ ನೋಡಬೇಕು ಆ ಮಕ್ಕಳ ಪ್ರತಿಭೆ ಇನ್ನೂ ಏನೇನದ ನೋಡಬೇಕನ್ನುವಂಥ ಹಂಬಲದಿಂದ ನಾ ಇಲ್ಲಿವರೆಗೆ ಸುಮಾರು 2:30 ಆಗ್ಲಕತ್ತದ, ಇಲ್ಲಿ ತನಕ ನಾ ಕಾಯ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಈ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವು ನೋಡ್ಲಿಕ್ಕೆ, ಹೆಮ್ಮೆ ಪಡಲಿಕ್ಕೆ. ಮತ್ತು ಈ ಮಕ್ಕಳನ್ನು ತಾವೇನು ಹೆತ್ತೀರಿ ತಾವು ಪುಣ್ಯವಂತರು ಅಂತ ತಿಳ್ಕೊಳ್ತೀನಿ. ಅದಕ್ಕೆ ಮೂಲ ಕಾರಣೀಕರ್ತರಾದ ನಮ್ಮ ನವಲಿ ಸಂಗಮೇಶ್ ಸರ್, ಅವರು ಶಾಂತಪ್ಪಣ್ಣವ್ರ ಹೊಟ್ಟೆಗೆ ತಪ್ಪಿ ಹುಟ್ಟ್ಯಾರ. ಯಾರೋ ಒಬ್ಬರು ಶಿಕ್ಷಕರು ಸಾಕಷ್ಟು ಜನ ಶಿಕ್ಷಕರು ಅದಾರ. ನಮ್ಮ ಮೇಡಮ್ ಅವ್ರು ಪಟ್ನಶೆಟ್ಟಿ ಮೇಡಮ್ ಅವ್ರಂಥವ್ರು, ಸಂಗಮೇಶ್ ನವಲಿ ಅಂಥವ್ರು, ಇನ್ನೂ ಹಲವಾರು ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿಯೇ ಅವ್ರು ಶಿಕ್ಷಕರಾಗಿರ್ತಾರೆ, ಹೊರತಾಗಿ ಪಗಾರ ತೊಗೊಳಕ್ಕೆ ಶಿಕ್ಷಕರಾಗಿರೋಂಗಿಲ್ಲ. ಅಂಥ ಶಿಕ್ಷಕರೊಳಗೆ ಇವರು ಒಬ್ಬರು ಅದಾರ. ಹಾಗಾಗಿ ಅವ್ರ ಉದ್ದೇಶ ಏನದಂದ್ರೆ, ನಾನು ಉಳಿದು ಹೋದ ನಂತರ ಸಾವಿರಾರು ಮಕ್ಕಳು ನನ್ನ ನೆನೆಸ್ತಿರ್ಬೇಕು ಅನ್ನುವಂಥ ಭಾವ ಇಟ್ಕೊಂಡು ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ಬೆಳೆಸ್ಲಿಕ್ಕೆ ಹಗಲೆಲ್ಲೂ ಪ್ರಯತ್ನ ಮಾಡ್ಲಿಕತ್ತಾರೆ. ಅದಕ್ಕೆ ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀತದೆ. ಆದರೆ ಬೆಳೆಸೋರು ಯಾರು ಅಂತಂದ್ರೆ ಮಕ್ಕಳಲ್ಲ, ಪಾಲಕರು. ತಾವೇನು ಅದೇರಿ ಪಾಲಕರುಗಳು, ತಾವು ಇಂಥ ಶಾಲೆಯೊಳಗೆ ನಮ್ಮ ಮಕ್ಕಳನ್ನ ಬಿಟ್ಟಿವಿ, ಅವು ಮಕ್ಕಳು ಇಷ್ಟು ಚಂದ ಬೆಳೆದಾವು, ಎಷ್ಟು ಚಂದ ಅರ್ಥ ಮಾಡ್ಕೊಂಡವು, ಎಷ್ಟು ಚಂದ ಓದ್ತಾವು ಅಂತೇಳಿ ತಾವು ಏನು ಓಣಿ ಒಳಗೆ 4 ಮಂದಿ ಹೆಣ್ಮಕ್ಳು ಕುಂತಾಗ ತಾವೇನು ಮಾತಾಡ್ತಿರ್ತಿರಲ್ಲ, ಆ ಪ್ರಚಾರದಿಂದನೇ ನಮ್ಮ ಈ ಅಮರೇಶ್ವರ ಶಿಕ್ಷಣ ಸಂಸ್ಥೆ ಬೆಳೀತದೆ. ಅದು ಸಾಧ್ಯ ಅದ ಅಂಥೇಳಿ, ಇದು ತಮ್ಮ ಕೈಯಲ್ಲದಂತ ತಾಯಂದ್ರ ಕೈಯಲ್ಲಿ ಅದ ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಇಲ್ಲಿವರೆಗೆ ಏನು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿರಿ ಮಕ್ಕಳು, ಈ ಎಲ್ಲ ಮಕ್ಕಳಿಗೆ ನನ್ನದೊಂದು ದೊಡ್ಡ ಸಲಾಮ್. ಬಾಗಿದ ತಲೆ ಮುಗಿದ ಕೈ. ನಿಮಗೆ ಶರಣ ವೀರೇಶ್ವರ ಆಶೀರ್ವಾದ ಸದಾ ಇರಲಿ. ತಾವು ಉನ್ನತ ಮಟ್ಟಕ್ಕೆ ಹೋಗಲಿ ಅಂಥೇಳಿ ನಾನು ಹಾರೈಸಿ ಒಂದು ಮಾತನ್ನು ಹೇಳ ಬಯಸ್ತೀನಿ. ಮಕ್ಕಳಿಗೆ ಶಾಂತಿ. ಈಗ ಒಂದು ವಾರದ ಮುಂಚೆ ನೋಡಿ ಇಲ್ಲಿ ಮತ್ತು ನಾವು 1 2 3 ಅನ್ಬೇಕಾಗತ್ತೆ. ಹಿಂದೆ ಕುಂತಂಥ ವಿದ್ಯಾರ್ಥಿಗಳು ಈಗ ಒಂದು ವಾರ ಮೊದಲೇ ನಮ್ಮ ನರೇಂದ್ರ ಮೋದಿ ಅವರು ಒಂದು 5 ದೇಶಕ್ಕೆ ಹೋಗಿದ್ರು ಸುತ್ತಾಡ್ಲಿಕ್ಕೆ. ಗೊತ್ತದ ನಿಮ್ಗೆ? ಆ ಮಕ್ಕಳಿಗೆಲ್ಲ ಆ ಕಡೆ ತಾಟಿನ ಕಡೆ ಪ್ಲೇಟಿನ ಕಡೆ ಹೋಗ್ಯಾರಲ್ಲ. ಅಲ್ಲಿ ಹೋದಾಗ ಅವ್ರು ಏನು ಮಾಡಿದ್ರು, ಒಂದು ಇಟ್ಲಿ ದೇಶಕ್ಕೆ ಹೋಗಿದ್ರು ನರೇಂದ್ರ ಮೋದಿ ಅವರು. ಇಟ್ಲಿ ಪ್ರಧಾನಿ ಯಾರು ಹೇಳ್ರಿ? ಇಷ್ಟು ಶಾಣ್ಯರಿದ್ದೀರಿ ನೀವು. ಇಟ್ಲಿ ಪ್ರಧಾನಿ ಯಾರು? ಮತ್ತು ಜಾರ್ಜಿಯಾ ಮೆಲೋನಿ. ಈ ಮನೆ ಟಿವಿಯಾಗಿ ನೋಡ್ತಿರ್ತಾರೆ. ಜಾರ್ಜಿಯಾ ಮೆಲೋನಿ ಅಂತ ಹೇಳಿ ಇಟ್ಲಿ ದೇಶದ ಪ್ರಧಾನಿ. ಆ ಪ್ರಧಾನಿಯ ಜೊತೆಗೆ ಅವರು ಅಲ್ಲೇ ರೋಮ್ ಸಿಟಿ ಸುತ್ತಾಡುವಾಗ ಆ ದೇಶ, ಆ ವಾತಾವರಣ, ಅವರು ನೀಡಿದಂಥ ಆದರ ಆತಿಥ್ಯಕ್ಕೆ ಅವರು ಸಂತೋಷವಾಗಿ ಏನು ಕೊಟ್ಟರು ಆ ಪ್ರಧಾನಿಗೆ. ಒಬ್ಬ ಹೆಣ್ಮಾಳು ನಿಂತಿದ್ಲಲ್ಲ ಪ್ರಧಾನಿ ಮಗಳೇ, ನೋಡಿರ್ತೀವಿ ವಿದ್ಯಾರ್ಥಿಗಳೇ, ತಮ್ಮ ನೋಡಿರಿ, ಅವರು ಅಲ್ಲೇ ಒಂದು ಮೆಲೋಡಿ ಚಾಕ್ಲೇಟ್ ಪಾಕೆಟ್ ಕೊಟ್ಟರು. ಗೊತ್ತಾ? ಟಿವಿಯಾಗಿ ನೋಡಿದ್ರಿ ಮೆಲೋಡಿ ಚಾಕ್ಲೇಟ್ ಪಾಕೆಟು. ಸೊ ಹಾಗಾಗಿ ಇವತ್ತು ನಿಮ್ಮ ಪ್ರತಿಭೆಗೆ ಮೆಚ್ಚಿ ನಾನು ನಿಮಗೆ ಮೆಲೋಡಿ ಚಾಕ್ಲೇಟ್ ಕೊಡಬೇಕಂತ ಹೇಳಿ ಮುಂಜಾನೆಯಿಂದ ಇಟ್ಕೊಂಡು ಕುಂತಿದ್ದೀನಿ. ಅದಕ್ಕೆ ಎಲ್ಲರೂ ಹಂಚಿಬಿಡಿ. ಇದಕ್ಕೆ ನೀವು ಅದಕ್ಕೆ ಅರ್ಹರದೇರಿ. ಇನ್ನೂ ಉತ್ತರೋತ್ತರವಾಗಿ ಬೆಳೆದು ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನೀವು ಒಳ್ಳೆಯ ಪ್ರತಿಭಾವಂತರಾಗ್ರಿ. ಈ ಶಿಕ್ಷಣ ಸಂಸ್ಥೆ ಕೀರ್ತಿ ತರುವಂತರಾಗ್ರಿ, ನಿಮ್ಮ ಮನೆಯ ಕೀರ್ತಿ ತರುವಂತರಾಗ್ರಿ ಅಂತ ಹಾರೈಸಿ ನನಗೆ 2 ನುಡಿಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಈ ಶಿಕ್ಷಣ ಸಂಸ್ಥೆ ಗುರುಗಳಿಗೆ ತಮ್ಮೆಲ್ಲರಿಗೆ ಬೇಡಮ್ಮ ಥ್ಯಾಂಕ್ಸ್. ಶರಣರಿಗೆ ಮುಟ್ಲಿ ಅದು ಥ್ಯಾಂಕ್ಸ್. ಇಲ್ಲ ಬೇಡ ಅಂಥೇಳಿ, ಇಲ್ಲ ಬೇಡಮ್ಮ ಸಾಕು, ಇಲ್ಲ ಬೇಡ ಪ್ಲೀಸ್. ಒಳ್ಳೆಯ ಪ್ರತಿಭಾವಂತರ ರೀ, 100ಕ್ಕೆ 100 ಪಾಸ್ ಆರಿ. ಒಂದು ವಿಷಯ ನಾನು ಹೇಳಿ ಬಯಸ್ತೀನಿ. ಇಲ್ಲ ಮೇಡಮ್ ಸಾಕು. ನನ್ನ ಮೊಮ್ಮಗಳು ಇದೇ ವರ್ಷ PUC ಸೆಕೆಂಡ್ ಇಯರ್. ಸಾಕಮ್ಮ ಸಾಕು. ನನ್ನ ಮೊಮ್ಮಗಳು ಈ ವರ್ಷ PUC ಸೆಕೆಂಡ್ ಇಯರ್ನಲ್ಲಿ 94% ತೊಗೊಂಡ್ಳು. ಆ ರಿಸಲ್ಟ್ ಬಂದ ದಿವಸ ನಾನು ಮಧ್ಯಾಹ್ನ ಫೋನ್ ಮಾಡಿದೆ ನಮ್ಮ ಮಗಳಿಗೆ, ಹಿರಿಯ ಮಗಳಿಗೆ, ಪರ್ಸೆಂಟೇಜ್ ಎಷ್ಟು ಆಗಿದೆ ಅಂಥೇಳಿ. ಕೊಡು ಫೋನ್ ಅಂತ ನಾನು ಅಂತೀನಿ. ನಮ್ಮ ಮಗಳು ಮಾತಾಡ್ತಾ ಇಲ್ಲ.
ಆಕೆ ಅಳಕ್ಕೆ ಹತ್ತಿಬಿಟ್ಟಾಳ. ನಮ್ಮ ಮಗಳೇನಂದ್ಲು, ಇಲ್ರಿ ಪಪ್ಪ ಆಕೆ ಅಳಕ್ಕೆ ಹತ್ತಾಳ. ಯಾಕೆ ಅಳಕ್ಕೆ ಹತ್ತಾಳ? ಇಲ್ಲ ಆಕೆ ಪರ್ಸೆಂಟೇಜ್ ಕಡಿಮೆ ಆಗ್ಯದ. ಎಷ್ಟಾಗ್ಯದ? 95.5 ಆಗ್ಯದ. ಆಕೆಗೆ ಎಷ್ಟು ಬೇಕಾಗಿತ್ತು? ಇಲ್ಲ ಆಕೆ 98 ಬೇಕಾಗಿತ್ತು. ನಾನು ಅಂದೆ ಪರವಾಗಿಲ್ಲ, ಅಳೋದು ಬೇಡ, CET ಬರ್ತದಲ್ಲ ಅದ್ರೊಳಗೆ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಂತ ಹೇಳು ಅಂಥೇಳಿ ನಾನು ಪ್ರೋತ್ಸಾಹ ಕೊಟ್ಟು ಆ ಮಗುಗೆ ಸಮಾಧಾನ ಮಾಡಿದೆ. ಮತ್ತೆ ಫೋನ್ ಕೊಟ್ಟು, ನೀ 95 ತೊಗೊಂಡಿದ್ದಲ್ಲ ಸಾಕು, CET ಒಳಗೆ 100ಕ್ಕೆ 100 ತಗೋ, ಆ ಪ್ರಯತ್ನ ನೀ ಮಾಡು ಅಂತ ಹೇಳಿದೆ. ಹಾಗಾಗಿ ಇವತ್ತು ಈ ಎಲ್ಲ ಮಕ್ಕಳಿಗೆ ನಾನು ಏನು ಹೇಳಬಯಸ್ತೀನಿ ಅಂದ್ರೆ, ನೀವು 90ರ ಮೇಲೆ ಇರಬೇಕು. 90ರ ಕೆಳಗೆ ಬಂದ್ರಿ ಅಂತಂದ್ರೆ ನಿಮ್ಮ ಭವಿಷ್ಯ, ಈ ನಮ್ಮ ಸಂಗಮೇಶ್ ಸರ್ ಪ್ರಯತ್ನ ಫಲ ಕೊಡೋದಿಲ್ಲ. ನೀವು ಫಲ ತಗೋಬೇಕು, ಒಳ್ಳೆಯ ಶಿಕ್ಷಕರಾಗಬೇಕು, ಒಳ್ಳೆಯ ಅಧಿಕಾರಿಗಳಾಗಬೇಕು, ಮುಂದೆ ದೇಶದ ಮಟ್ಟಕ್ಕೆ ವಿದೇಶದ ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ನೀವು 95, 98, 100 ತೊಗೊಂಡು ಈ ಶಿಕ್ಷಣ ಸಂಸ್ಥೆ ಕೀರ್ತಿ ತರುವಂತರಾಗ್ತೀರಿ ಅಂತ ಹಾರೈಸಿ ನನ್ನ ನುಡಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ. ನೋಡ್ರಿ, ನಮ್ಮ ಶಾಲೆ ಮತ್ತು ಮಕ್ಕಳ ಬಗ್ಗೆ ಹೆಚ್ಚಾಗಿ ಮಾತನಾಡಿದಂಥ ಸರಿ ಅನಂತರ ಧನ್ಯವಾದಗಳು. ಈಗ ಒಂದು ಚಿಕ್ಕ ಸನ್ಮಾನ ನೀವು ಕೊಡ್ರಿ. ಬೇಡ್ರಿ ಮೇಡಮ್, ಇಲ್ಲ ಬೇಡ್ರಿ, ಇಲ್ಲ ನಾ ಆಲ್ರೆಡಿ ತಗೊಂಡಿನಿ. ಈ ಶಿಕ್ಷಣ ಸಂಸ್ಥೆಯಿಂದ ಆಲ್ರೆಡಿ ನಾನು ಸನ್ಮಾನ ಸ್ವೀಕರಿಸಿನಿ. ಸನ್ಮಾನ ತಗೊಳ್ಳೋದ್ರೊಳಗೆ ಅರ್ಥ ಇಲ್ರಿ, ಇಲ್ರಿ ಮತ್ತೆ ಯಾರಿಗಾರ ತಾವು ಮಾಡ್ರಿ. ಶಿಕ್ಷಣ ಸಂಸ್ಥೆ ಇಲ್ಲ ಬೇಡ ಸರ್, ನಾ ಆಲ್ರೆಡಿ ಮಾಡ್ಕೊಂಡಿನಿ. ಬೇಡ ಮತ್ತೆ ಮೇಡಮ್ ರೀ, ಇಲ್ಲ ಇಲ್ರಿ ಬ್ಯಾಡ ಅನ್ನಂಗಿಲ್ರಿ, ಎಲ್ಲರೂ ಬರ್ಬೇಕು. ಮೇಡಮ್ ಬರ್ರಿ, ನೀವು ಲೇಟ್ ಮಾಡಿದ್ರೆ ನಿಮಗೆ ಲೇಟ್ ಆಗುತ್ತೆ. ಬರ್ರಿ ಸರ್, ನಮ್ಮ ನಾನು ಆಲ್ರೆಡಿ ತಗೊಂಡಿನಿ, ನಾನು ಪಡೆದಿನಿ. ಅದು ಮೊನ್ನೆ ಬಿದ್ದಾಳ ಕುಟುಂಬ ಬಿದ್ದಾಳವರು ಅನ್ನ ಬರ್ರಿ ಬರ್ರಿ ಲೇಟ್ ಮಾಡಿದಷ್ಟು ನಿಮಗೆ ಲೇಟ್ ಆಗೈತಿ. ನಿಮ್ಗೆ ಮಕ್ಕಳ ಇದು ಮಾಡಬೇಡ್ರಿ, ನಿಮ್ಗೆ ಸ್ಪೆಷಲ್ ಕೇಕ್ ತರ್ಸತ್ತೆ. ಇವತ್ತು ಸಮೃದ್ಧಿ ಯಾಕಂದ್ರೆ ಬರ್ತಡೇ ಮಾಡ್ತೇವಲ್ಲ, ನಾನು ಎಲ್ಲೂ ಕೇಕ್ ತಗೋದು. ದೊಡ್ಡವ್ರಿಗೆ ಕೇಕ್ ಇಷ್ಟಪಡಲ್ಲ, ಸ್ವೀಟ್ ಕೊಟ್ಟವಲ್ಲ. ಅದೇ ನೋಡಿ, ನಮ್ಮ ಗುರುಕುಲದಲ್ಲಿ ಟೀಚಿಂಗ್, ಕೋಚಿಂಗ್, ಸ್ಕೂಲ್ ಎಲ್ಲ ಇರ್ತೈತಿ. ವೇದಿಕ್ ಫಿಕ್ಸ್, ಗ್ರಾಮರ್, ಮ್ಯಾಥ್ಸ್ ಪ್ರತಿಯೊಂದು ಹೇಳ್ಕೊಡ್ತೇವೆ. ಈಗೇನೀಗ ಒಂದೊಂದು ಸಬ್ಜೆಕ್ಟ್ನಾಗ ಇಷ್ಟು 2,000 ಪ್ರಶ್ನೆ ಅಂದಲ್ಲ, ಹಂಗೆ ಸಮಾಜ ವಿಜ್ಞಾನ, ವಿಜ್ಞಾನ, ಗಣಿತ, ಕನ್ನಡ ಪ್ರತಿಯೊಂದರಲ್ಲಿ ನಾವು ಆ ಥರದ್ದು ಒಂದೊಂದು ಲೆಸನಿಗೆ ಒಂದು 55 ಕ್ವಶನ್ಸ್ ತಂದೆ. ಪಾಠ ಓದಿದ ಬೇಡ, ಆ ಕ್ವಶನ್ ಓದಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಬೇಕಾದಂಥ ಕೋಚಿಂಗ್ಗಳನ್ನು ನಾವು ಹೇಳ್ಕೊಡ್ತೇವೆ. ಅದಕ್ಕೆ ಇನ್ನೂ ಹೆಚ್ಚಾದ ಸಂಖ್ಯೆಯಲ್ಲಿ ಮಕ್ಕಳು ಬರ್ರಿ. 1 ವರ್ಷ ಆಗಿ ನೋಡ್ರಿ, ನಿಮಗೆ ಇಂಪ್ರೂವ್ಮೆಂಟ್ ಅನ್ಸರ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಲ್ಲ ನಮ್ಮ ಶಾಲೆಗೆ ಹಚ್ಕೊಂಡು ನಾನೇ ಹೇಳ್ತೇನೆ. ಅದಕ್ಕೆ ನೀವು ಒಳ್ಳೆಯ ಸಹಕಾರ ಕೊಟ್ಟಿದ್ದಕ್ಕಾಗಿ ಭಾಳ ಧನ್ಯವಾದಗಳು. ಅಪ್ಪಿ ಕೊರೆಗ್ನಾ ಸರ್ ಕರ್ಕೊಂಬ. ಸರ್ಜನ್ ಅಜ್ಜಾರ್ ಕರ್ಕೊಂಬ. ಅಪ್ಪ ಬರ್ರಿ ಗೌಡ್ಸಿಂಗ ಬರ್ರಿ. ಬರ್ರಿ. ಅಪ್ಪಿ ಅವಿ ಇಬ್ರು ಹೋಗಿ ಅವ್ರ ಗೌಡ್ರನ್ನ ಹಂಗ ಬರೋದಲ್ಲ ಅವರು. ಬರ್ರಿ ಕೈ ಹಿಡಿದು ಕರ್ಕೊಂಬರ್ರಿ. ಅವೊಂದು ರಿವಾಜ್ ಇರ್ತಾವ. ಈಗ ಹೆಂಗೆ ಮದುವೆಯಾಗ ಮ್ಯಾಡ ಇರ್ತಾರ, ಹಂಗೆ ಗೌಡ್ರ ಮುಂದೆ ಒಂದು ಮಂದಿ ಕೊರೆಗ್ನಾಥ್ ಸರ್ ಕರ್ಕೊಂಬರ್ರಿ. ಬಂದ್ರು. ಈಗ ನೋಡ್ರಿ, ಸುರೇಶ್ ಸರ್ ಅಂತ ಹಳೆಯ ಪಡ್ಯಾಕ ಕೊರೆಗ್ನಾಥ್ ಸರ್ ಪುಣ್ಯ ಮಾಡ್ಯಾರ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಸನ್ಮಾನ ಮಾಡ್ಬೇಕಂದ್ರೆ ಬ್ಯಾಡ್ರಿ, ನಮ್ಮ ಮಾವರ ಅದಾರ ಅವ್ರಿಗೆ ಮಾಡ್ರಿ ಅಂತ ಅಂದಾರ. ಅವ್ರ ಮಾವ ಹಳ್ಯಾಗ ಒಂದು ಚಪ್ಪಾಳೆ ಬರ್ಲಿ. ಅಪ್ಪ ನೀವು ಬರ್ರಿ ಸರ್. ಅವರು ಸಹ ಕೊರೆಗ್ನಾಥ್ ಸರ್ ಬಗ್ಗೆ ಹೇಳೋದು ಒಂದು ಮಾತಂತಂದ್ರೆ, ಅವ್ರು ಬಂಗಾರಗುಡ್ದವರು. ಅವರ ಶಿಕ್ಷಣದ ಬಗ್ಗೆ ಅವರು ಸಹ ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗ್ಯಾರ. ಮತ್ತು ಅವರ ತಮ್ಮ ಮಗನ ಮದುವೆಯಾಗ ತಮ್ಮ ಮಾವಿ ತೆಗೆಸಿದಾಗೆಲ್ಲ 5 ಜೋಡಿ 10 ಜೋಡಿ ಬಡವ ಮಕ್ಕಳಿಗೆ ಮದುವೆ ಮಾಡಿದಾರ. ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡೋದು ನಮ್ಮ ಸೌಭಾಗ್ಯ. ಅದಕ್ಕೆ ಅವ್ರಿಗೆ ಜೋರ ಚಪ್ಪಾಳೊಂದಿಗೆ ನಾವು ಅಭಿನಂದನೆ ಸಲ್ಲಿಸೋಣ.
ನೋಡ್ರಿ ನೀವೆಲ್ಲರೂ ಬಂದಿದ್ದು ನಮ್ಗೆ ಭಾಳ ಖುಷಿ. ಸ್ವಲ್ಪ ಟೈಮ್ ಹೆಚ್ಚಾಗಿದೆ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಏನಪ್ಪ ಇಷ್ಟೊತ್ತಾದ್ರೂ ನಮಗೇನು ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಅನ್ಯತಾ ತಪ್ಪು ಭಾವಿಸ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಗೆ ಟೈಮ್ ಶಾರ್ಟೇಜ್ ಅದ. ಏನು ಮಾಡ್ಬೇಕು, ಏನು ಮಾಡಿದ್ರು ನಾವು ಟೀಮ್ ಇನ್ನೂ ನಿಮ್ಮ ಬಲ ಇದ್ರೆ ನಾವು ಇನ್ನೂ ಹೆಚ್ಚಿಗೆ ಟೀಮ್ ಎಲ್ಲ ಹಾಕ್ತೀವಿ. ಅದಕ್ಕೆ ನೀವು ನಾಳೆ ಜೂನಿಂದ ನಮ್ಮಲ್ಲಿ 3 ಅದಾವ. ಒಂದು ಟ್ಯೂಷನ್ ಅಂದ್ರೆ ಫಸ್ಟ್ ಟೀಚಿಂಗ್ ಕೋಚಿಂಗ್ ಟ್ಯೂಷನ್, ಈ 3 ಇಲ್ಲಿ ನಡೀತಾವ. ಅದಕ್ಕೆ ಕಲಿಸೋದು ಮಾಡ್ತೀವಿ, ಕೋಚಿಂಗು ಕೊಡ್ತೀವಿ, ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಟ್ಯೂಷನ್ ಇರ್ತದೆ. ಈ 3 ಇಲ್ಲದಾವ. ಅದಕ್ಕೆ ನಿಮ್ಮ ಎಲ್ಲ ಮಕ್ಕಳನ್ನ ನಮ್ಮಲ್ಲೇ ಟೀಚಿಂಗ್, ನಮ್ಮಲ್ಲೇ ಕೋಚಿಂಗ್, ನಮ್ಮಲ್ಲಿ ಟ್ಯೂಷನ್, ನಮ್ದು ಕಡಿಮೆ ಬಜೆಟ್ನಾಗ ಎಲ್ಲ ಆಗುತ್ತೆ. ನಿಮ್ಮ ಆಶೀರ್ವಾದ ಇದ್ರೆ ಈಗ ಆಲ್ರೆಡಿ ನಿಮ್ಮ ಆಶೀರ್ವಾದದಿಂದ ಒಂದು 15 ಮಂದಿ ಪೊಲೀಸರನ್ನ ನಾವು ಮಾಡಿ, 15 ಮಂದಿ ಪೊಲೀಸರು, 5 ಮಂದಿ ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದ ನೆಕ್ಸ್ಟ್ ಸೈನಿಕರನ್ನ ಮಾಡೋಣ. ನಮ್ಮ ಮನೋಜ ಮಯೂರ್ ಅದಾರ, ಅವ್ರ ಸೈನಿಕರು ಮಾಡೋಣ. ಬರ್ರಿ ಸ್ಟಾಫ್ನವ್ರೆಲ್ಲರೂ ಬರ್ರಿ ಅವರ ಬರ್ರಿ. ಇರವತ್ತಿ ಬಾ. ಈಗ ತಾನೇ ಅವರು ಅಮೇರಿಕಾದಿಂದ ಬಂದಿದ್ದಾರೆ. ಅಮೇರಿಕಲ್ಲ ಯಾವ್ದು ಫಾರಿನ್, ಲಂಡನ್. ಶರಣ ದೊಡ್ಡಪ್ಪ, ರುದ್ರೋಚ್ಚಿಗೊಬ್ಬ ಬರ್ರಿ, ಹಿರಿಯರು ಬರ್ರಿ.